ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ವೀಕ್ಷಕರೇ, ಇದು ಕನ್ಯಾ ರಾಶಿಯ ಮಾಸ ಭವಿಷ್ಯ ಏಪ್ರಿಲ್ ತಿಂಗಳ ಮಟ್ಟಿಗೆ. ನೋಡಿ, ಕನ್ಯಾ ರಾಶಿಯಲ್ಲಿ ಭಾಗ್ಯಸ್ಥಾನದಲ್ಲಿರುವಂತಹ ಗುರು ಮುಂದುವರಿತಾ ಇದ್ದಾನೆ. ಆತ ನಿಮಗೆ ಅನೇಕ ರೀತಿಯ ಶುಭ ಫಲಗಳನ್ನು ಖಂಡಿತವಾಗಿಯೂ ಕೊಡ್ತಾನೆ. ನೌಕರಿಯಲ್ಲಿ ಲಾಭ ಮತ್ತು ಬಡ್ತಿ ಸಂಭವ ಈ ಒಂದು ಮಾಸದಲ್ಲಿ. ಹಾಗಾಗಿ ಇನ್ನೂ ಅನೇಕ ವಿಷಯವನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಅನೇಕ ವಿಷಯವನ್ನು ನೀವು ನಮ್ಮ ಚಾನಲ್ನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ನಾನು ಮೊದಲೇ ಸಾಕಷ್ಟು ಸಾರಿ ಹೇಳಿದ್ದೇನೆ, ಕುಂಭ ವಿವಾಹದ ಮಾಹಿತಿ ಬೇಕಾ ಅದನ್ನು ಕೂಡ ನೋಡ್ಕೊಳ್ಬೋದು, ಅಥವಾ ಕುಜದೋಷದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಹಂಚಿಕೊಂಡಿದ್ದೇನೆ, ಆಯದ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ದೇನೆ. ಅದೆಲ್ಲವನ್ನು ನೀವು ನಮ್ಮ ಚಾನಲ್ನಲ್ಲಿ ನೋಡಬಹುದು. ನೋಡಿ, ಭಾಗ್ಯಸ್ಥಾನದಲ್ಲಿರುವಂಥ ಗುರು ನೌಕರಿಯಲ್ಲಿ ಲಾಭ ಮತ್ತು ಬಡ್ತಿಯನ್ನು ನಿಮಗೆ ಈ ಮಾಸದಲ್ಲಿ ಕೊಡ್ತಾನೆ. ನಿಮಗೆ ಮತ್ತೆ ಆಸ್ತಿ ಪಾಸ್ತಿ ಖರೀದಿಗೆ ವಿಶೇಷವಾದಂಥ ಆಸಕ್ತಿ ಈ ಒಂದು ಮಾಸದಲ್ಲಿ ಇರುತ್ತೆ. ಹಾಗೂ ಅದಕ್ಕೆ ಬೇಕಾಗುವಂಥ ಅವಕಾಶಗಳು ಕೂಡ ಕ್ರಿಯೇಟ್ ಆಗುತ್ತೆ. ಆಮೇಲೆ ಮದುವೆಯ ಪ್ರಬಲವಾದಂಥ ಯೋಗ ಕಾಣಿಸ್ತಾ ಇದೆ. ಹಾಗಾಗಿ ವಿಶೇಷ ಪ್ರಯತ್ನವನ್ನು ಮುಂದುವರಿಸಿ. ಖಂಡಿತವಾಗಿಯೂ ಈ ಒಂದು ಮುಂದಿನ ಮಾಸಗಳಲ್ಲಿ ನಿಮಗೆ ಮದುವೆ ಆಗಿಬಿಡಬಹುದು. ವ್ಯಾಪಾರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆದರೂ ಕೂಡ, ಅಂತಂದರೆ ಸ್ವಲ್ಪ ಮಟ್ಟಿಗೆ ನಷ್ಟ ಆದರೂ ಕೂಡ, ವಿಶೇಷವಾದಂಥ ನಷ್ಟ ಅನಿಸೋದಿಲ್ಲ, ಆದರೂ ಕೂಡ ನೀವು ಅದನ್ನು ಮ್ಯಾನೇಜ್ ಮಾಡ್ಕೊಳ್ತೀರಾ. ಬ್ಯಾಲೆನ್ಸ್ ಖಂಡಿತವಾಗಿಯೂ ಆಗುತ್ತೆ. ಹಣಕಾಸಿನ ಪರಿಸ್ಥಿತಿಯನ್ನು ವಿಚಾರ ಮಾಡಿದಾಗ ನೋಡಿ, ತುಂಬ ಅಲ್ಲಿ ಹಣಕಾಸಿನ ಪರಿಸ್ಥಿತಿ ಕೂಡ ತುಂಬ ಉತ್ತಮವಾಗಿರುತ್ತೆ. ಅನೇಕ ಪ್ರಕಾರದ ಯಶಸ್ಸು ಆ ನಿಟ್ಟಿನಲ್ಲಿ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಆದರೆ ಒಂದಷ್ಟು ಖರ್ಚಿನ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಹರಿಸಿ. ಉಚ್ಚನಾದಂತಹ ಶುಕ್ರ ಮನೆಯ ವಿಷಯದಲ್ಲಿ, ಅಂತಂದರೆ ಕುಟುಂಬದ ವಿಷಯದಲ್ಲಿರಬಹುದು, ಅಲ್ಲಿ ಒಂದಷ್ಟು ಖರ್ಚನ್ನು ಮಾಡಿಸ್ತಾನೆ. ಸೊ ಆ ಖರ್ಚು ಮಿತಿ ಮೀರದಂತೆ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಿದ್ದಾದರೆ ಹಣಕಾಸಿನ ಬ್ಯಾಲೆನ್ಸನ್ನು ನೀವು ಖಂಡಿತವಾಗಿಯೂ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಪರೀಕ್ಷಾ ಸಮಯ ಇರೋದರಿಂದ ಸ್ವಲ್ಪ ಆಲಸ್ಯತನ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಇರುತ್ತೆ ವಿದ್ಯಾರ್ಥಿ ಜೀವನದಲ್ಲಿರೋರು. ಸೊ ಆಲಸ್ಯತನವನ್ನು ಬಿಟ್ಟು ವಿದ್ಯಾಭ್ಯಾಸದಲ್ಲಿ ನೀವು ಗಮನ ಹರಿಸಿದ್ದಾದರೆ ಅಲ್ಲಿ ನಿಮಗೆ ಲಾಭ ಸಿಗುತ್ತೆ. ಇಲ್ಲದೇ ಇದ್ದರೆ ಸ್ವಲ್ಪ ಹಿನ್ನಡೆ ಖಂಡಿತವಾಗಿಯೂ ವಿದ್ಯಾಭ್ಯಾಸದಲ್ಲಿ ಇದೆ. ಇನ್ನು ಆರೋಗ್ಯಕ್ಕೆ ಒಂದಷ್ಟು ತೊಂದರೆಗಳು ಇದೆ. ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಈ ವಿಷಯದಲ್ಲಿ ಕಾಣಿಸುತ್ತೆ. ಅದರಲ್ಲೂ ವಿಶೇಷವಾಗಿ ಪತ್ನಿಯ ಅನಾರೋಗ್ಯ ನಿಮ್ಮನ್ನು ಕಾಡಿಸುತ್ತೆ. ಅದಕ್ಕೆ ಬೇಕಾದಂಥ ಔಷಧೋಪಚಾರಗಳನ್ನು ನೀವು ಖಂಡಿತವಾಗಿಯೂ ಮಾಡಿಕೊಳ್ಳಿ. ಇನ್ನು ಉದ್ಯೋಗ ಕ್ಷೇತ್ರ ಇರಬಹುದು ಅಥವಾ ವ್ಯಾಪಾರ ಕ್ಷೇತ್ರ ಇರಬಹುದು, ಅಲ್ಲಿ ಒಂದಷ್ಟು ವಾದ ವಿವಾದಗಳು ತಾರಕಕ್ಕೆ ಹೋಗುವಂಥ ಸಂಭವ. ಅಂದರೆ ಅದರಿಂದ ಜಗಳ ಸೃಷ್ಟಿಯಾಗಿ ನಿಮ್ಮ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಅದು ಕೂಡ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ತೋರಿಸುತ್ತೆ. ಹಾಗಾಗಿ ಈ ಜಗಳಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮ ಒಂದು ಸಹನೆ ಮತ್ತು ತಾಳ್ಮೆಯಿಂದ ಅದನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಆಮೇಲೆ ಗಂಡ ಹೆಂಡಿರ ಮಧ್ಯದಲ್ಲಿ ಒಂದಷ್ಟು ಪರಸ್ಪರವಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ ಮಾಸದಲ್ಲಿ ವಿಶೇಷವಾಗಿ ಯಾವುದೇ ರೀತಿಯ ತಕರಾರಾಗುವಂಥ ಸಾಧ್ಯತೆ ಕಡಿಮೆ ಆಗುತ್ತೆ. ಅನ್ಯೋನ್ಯತೆ ಬಹಳ ಅವಶ್ಯಕತೆ ಇರೋದರಿಂದ ಸ್ವಲ್ಪ ಆ ವಿಷಯದಲ್ಲಿ ಗಮನವನ್ನು ಹರಿಸಿ. ಒಟ್ಟಾರೆಯಾಗಿ ಈ ಮಾಸ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಈ ಒಂದು ಮಾಸದಲ್ಲಿ ಕುಜ ಮತ್ತು ರಾಹು ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆಯನ್ನು ಕೊಡೋದ್ರಿಂದ ಈ ಎರಡು ಗ್ರಹಗಳ ಪರಿಹಾರ, ಅಂತಂದರೆ ಆ ಎರಡು ಗ್ರಹಗಳಿಗೆ ಸಂಬಂಧಪಟ್ಟಂಥ ಮಂತ್ರಾದಿಗಳನ್ನು, ಸ್ತೋತ್ರಾದಿಗಳನ್ನು ನೀವು ಖಂಡಿತವಾಗಿ ಹೇಳ್ಕೊಳ್ಳಿ. ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ದಾನವನ್ನು ಮಾಡ್ಕೊಳ್ಳಿ. ಅಂದರೆ ಕುಜನಿಗೆ ತೊಗರಿ ಬೇಳೆಯನ್ನು ದಾನ ಮಾಡ್ಕೊಳ್ಳಿ. ರಾಹು ದೋಷ ಪರಿಹಾರಕ್ಕಾಗಿ ಉದ್ದಿನ ಬೇಳೆಯನ್ನು ದಾನ ಮಾಡ್ಕೊಳ್ಳಿ ನವಗ್ರಹ ದೇವಸ್ಥಾನದಲ್ಲಿ. ಹಾಗಾದರೆ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ತೆ.